ಅಡ್ಮಿಟ್ ಆದರೂ ಈಗ ಪ್ರೆಸೆಂಟ್ ಹೇಗಿದ್ದಾರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೀವೇ ಕೊಟ್ಬಿಡಿ. ಯಾಕಂದರೆ ಭಾಳಷ್ಟು ಜನ ಏನಾಗಿದೆ ಅನ್ನೋ ಒಂದು ಆತಂಕದಲ್ಲಿದ್ದಾರೆ. ಸೊ ಹಾಗಾಗಿ ತಾವೇನು ಹೇಳ್ತೀವಿ? ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಪಾಸಾದಂಥ IAS ಪಾಸಾದಂಥ ವ್ಯಕ್ತಿ ನಮ್ಮ ಮಾವ ಕೆ ಶಿವರಾಮ್ ಅವರು ಫೆಬ್ರವರಿ 3 ಅಡ್ಮಿಟ್ ಆದರು. ಲಾಸ್ಟ್ ಒಂದು ಚಿಕ್ಕ ಆಪ್ರೇಷನ್ ಆಗಿತ್ತು ಅವ್ರಿಗೆ. ಸೊ ಅದೇ ಸರ್ಜನ್ನು ಇಲ್ಲಿ ಅವೈಲೇಬಲ್ ಇದ್ದಿದ್ದರಿಂದ ಇಲ್ಲಿ ಅಡ್ಮಿಟ್ ಆಗಿತ್ತು. ಸೊ ಅಡ್ಮಿಟ್ ಆದ ನಂತರ ಸ್ವಲ್ಪ ಲೋ BP ಇಶ್ಯೂಸ್ ಆಯಿತು ಆ್ಯಂಡ್ ಟ್ರೀಟ್ಮೆಂಟ್ ನಡೀತಾ ಇತ್ತು. ನಾರ್ಮಲ್ ವಾರ್ಡಲ್ಲೇ ಇದ್ದರು. ಹಾಗಾಗಿ ಕಳೆದ 5 ಡೇಸ್ ಬ್ಯಾಕು ಸ್ವಲ್ಪ ಜಾಸ್ತಿಯಾಗಿ ಒಂದು ಹಾರ್ಟ್ ಅಟ್ಯಾಕ್ ಥರ 5 ಡೇಸ್ ಬ್ಯಾಕ್ ಆಯಿತು. ಅಲ್ಲಿಂದ ಸ್ವಲ್ಪ ಸಿಚುವೇಶನ್ ಸೀರಿಯಸ್ ಆಯಿತು ಆ್ಯಂಡ್ ಲಾಸ್ಟ್ 2-3 ಡೇಸಿಂದ ಇನ್ನೂ ಸ್ವಲ್ಪ ಸೀರಿಯಸ್ ಆಯಿತು. ಸೊ ಸ್ವಲ್ಪ ಕ್ರಿಟಿಕಲ್ಲೇ ಇದೆ ಅಂತಲೇ ಹೇಳ್ಬೇಕು. ಅದೇ ಹೇಳಿದ್ನಲ್ಲ, ಫೆಬ್ರವರಿ 3 ಅಡ್ಮಿಟ್ ಆಗಿದ್ದು ಬೇಸಿಕ್ ಪ್ರೀವಿಯಸ್ ಒಂದು ಆಪ್ರೇಷನ್ ಆಗಿತ್ತು, ಅದರದ್ದು ಫಾಲೋಅಪ್ಗೆ ಅಂತ ಅಷ್ಟೇ. ಆವಾಗ ಈ ಥರದ್ದು ಯಾವುದೋ ಸೀರಿಯಸ್ನೆಸ್ ಅಂತ ಏನಿರಲಿಲ್ಲ. ಲಾಸ್ಟ್ ಒಂದು 6 ಡೇಸಿಂದ ಸ್ವಲ್ಪ ಸೀರಿಯಸ್ ಆಗಿ ಮೇಜರ್ ಅವ್ರನ್ನ ತುಂಬ ಟ್ರಬಲ್ ಮಾಡ್ತಾರಂಥದ್ದು ಏನಾಗುತ್ತೆ? ಅದೇ ಲೋ BP ಇಶ್ಯೂಸ್, ಸಿಕ್ಕಾಪಟ್ಟೆ BP ಇಶ್ಯೂಸ್. ಅಂದರೆ ಇವಾಗ ಒಬ್ಬ ಮನುಷ್ಯನಿಗೆ 120/80 ಏನು ನಾರ್ಮಲ್, ಅಥವಾ ಬೆಂಗಳೂರಲ್ಲಿ ಅವ್ರಿಗೆ 140/90 ಅಂತ ಹೇಳ್ತಾರೆ. ಅವ್ರಿಗೆ ಆ BP ಇಶ್ಯೂಸು ಮ್ಯಾನೇಜ್ ಆಗ್ತಾಯಿಲ್ಲ. ಒಂದು ಸಲ ಹೈ ಹೋಗುತ್ತೆ, ಒಂದು ಸಲ ಲೋ ಹೋಗುತ್ತೆ. ಫ್ಲಕ್ಚುಯೇಷನ್ಸ್ ತುಂಬ ಇದೆ, ಕಂಟ್ರೋಲ್ ಆಗ್ತಾಯಿಲ್ಲ.